ನಮಸ್ಕಾರ. ಇದು GBH 63 ಅಪ್ಡೇಟ್ ಚಾನಲ್. ಅರಸೀಕೆರೆ KB ನರಸಿಂಹಪ್ಪ ಇವರಿಗೆ ಸುವರ್ಣ ಕನ್ನಡಿಗ ಪ್ರಶಸ್ತಿ. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ KB ನರಸಿಂಹಪ್ಪ ಇವರಿಗೆ ಮೀಡಿಯಾ ಕ್ರಿಯೇಷನ್ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಇವರಿಂದ ಪ್ರಶಸ್ತಿ ಲಭಿಸಿದೆ. ಇವರಿಗೆ ರಂಗಭೂಮಿ ಹಾಗೂ ಜಾನಪದ ಕ್ಷೇತ್ರಕ್ಕೆ ಸುವರ್ಣ ಕನ್ನಡಿಗ ಪ್ರಶಸ್ತಿ ಲಭಿಸಿದ್ದರಿಂದ ಬೆಂಗಳೂರು ಹಾಗೂ ಜಿಲ್ಲಾ ಕಲಾವಿದರ ಸಂಘದ ಒಕ್ಕೂಟದಿಂದ ಅರಸೀಕೆರೆಯಲ್ಲಿ ಇಂದು ಸನ್ಮಾನಿಸಲಾಯಿತು. ವಿಜಯನಗರ ಜಿಲ್ಲಾ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾದ ರಮೇಶ್ ಹಂಚಿನಮನಿ ಸನ್ಮಾನ ಮಾಡಿ ಮಾತನಾಡಿ, ನಾನು ಜಿಲ್ಲಾಧ್ಯಕ್ಷನಾಗಿ 3 ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದೇನೆ. ಜಿಲ್ಲೆಯ 6 ತಾಲೂಕುಗಳಲ್ಲಿ ಓಡಾಡಿ 12,000 ಕಲಾವಿದರನ್ನು ಹುಡುಕಿ ಅದರಲ್ಲಿ 4ರಿಂದ 5 ಸಾವಿರದವರೆಗೆ ಕಾರ್ಡುಗಳನ್ನು ವಿತರಿಸಿದ್ದೇನೆ. ಎಲ್ಲ ಪ್ರಕಾರದ ಕಲಾವಿದರನ್ನು ಕಾರ್ಡಿನ ಜೊತೆಗೆ ಪುಟ್ಟರಾಜಿ ಗವಾಯಿ ಪ್ರಶಸ್ತಿ, ಡಾಕ್ಟರೇಟ್ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಹಾಗೂ ಅನೇಕ ಪ್ರಶಸ್ತಿಗಳನ್ನು ಕೊಡಿಸಿದ್ದೇನೆ. ನಾನು ಮತ್ತು ನನ್ನ ತಮ್ಮನಾದ ಉಮಾಶಂಕರಿಗೆ ಹಾಗೂ ನಿಚ್ಚವನಹಳ್ಳಿ ಭೀಮಪ್ಪ, ನರೇಂದ್ರ ಗೌರಪ್ಪ ರವರಿಗೆ ಡಾಕ್ಟರೇಟ್ ಪ್ರಶಸ್ತಿ ಲಭಿಸಿದೆ. ಅರ್ಹತೆ ಇರುವ ಕಲಾವಿದರನ್ನು ಹುಡುಕಿ ಪ್ರಶಸ್ತಿ ನೀಡಲಾಗುವುದು. ಹಿರಿಯ ಕಲಾವಿದರಿಗೆ ಹಾಗೂ ಭಾಗವತರಿಗೆ ಸನ್ಮಾನಿಸಲಾಗುವುದು. ಕಲೆ ಮತ್ತು ಕಲಾವಿದರನ್ನು ಉಳಿಸಿ ಬೆಳೆಸಬೇಕಾಗಿದೆ. ಕಲೆಯನ್ನು ಉಳಿಸಲು ಹೋರಾಟ ಮಾಡುತ್ತೇವೆ ಎಂದು ಹೇಳಿದರು. KB ನರಸಿಂಹಪ್ಪ ಸುವರ್ಣ ಕನ್ನಡಿಗ ಪ್ರಶಸ್ತಿ ಹಾಗೂ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ನಾನು ಹಳ್ಳಿಯಲ್ಲಿ ಹುಟ್ಟಿರುವ ರೈತ. ನಾನು ಹಳ್ಳಿಯಲ್ಲಿ ಹುಟ್ಟಿರಬಹುದು, ಆದರೆ ಈ ಜಾನಪದ ಕಲೆಯು ದಿಲ್ಲಿಯವರೆಗೆ ಕರೆದುಕೊಂಡು ಹೋಗಿದೆ. ನನ್ನ ಕಲೆಗೆ ನನ್ನ ತಂದೆಯ ಗುರುಗಳು ಹಾಗೂ ಸ್ಫೂರ್ತಿದಾಯಕರಾಗಿದ್ದಾರೆ. ನಮ್ಮ ತಂದೆಯ ಮುಂದೆ ನನಗೆ ರಾಜ್ಯ ಪ್ರಶಸ್ತಿ ಲಭಿಸಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ತಾಲೂಕಾಧ್ಯಕ್ಷರಾದ ನಿಚ್ಚವನಹಳ್ಳಿ ಭೀಮಪ್ಪ, ಹಗರಿಬೊಮ್ಮನಹಳ್ಳಿ ತಾಲೂಕಾಧ್ಯಕ್ಷ ಉಮಾಶಂಕರ್, ಹಿರಿಯ ಕಲಾವಿದರಾದ KB ಷಣ್ಮುಖಪ್ಪ, ಭಾಗವತರು, ಹಿರಿಯ ಕಲಾವಿದ ಬ್ರಹ್ಮಲಿಂಗಪ್ಪ ಅಬ್ಲೂರು, ಕೋಲ್ಕಾರ್ ಯಲ್ಲಪ್ಪ, B ಬಸವರಾಜ್, ಅರೇಗೊಂಡನಹಳ್ಳಿ ರಂಗಪ್ಪ, ಕೆಂಚಪ್ಪ, ಷಣ್ಮುಖಪ್ಪ, ಮುಖಂಡರಾದ ಸೋಮಲಿಂಗಪ್ಪ, BN ಬಸವರಾಜ್, K ಕೆಂಚಪ್ಪ, ನಾಗೇಂದ್ರಪ್ಪ, ಮೊಯ್ಲಪ್ಪ, ಬಸಮ್ಮ, ಗುರುಬಸಮ್ಮ, KB ರೇಖಾ, ಕಲಾವಿದರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಚಾನಲ್. ದಯಮಾಡಿ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು. ಹೆಸರು ರಮೇಶ್ ಹಂಚಿನಮನಿ, ವಿಜಯನಗರ ಜಿಲ್ಲಾ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ವಿಜಯನಗರ ಜಿಲ್ಲಾಧ್ಯಕ್ಷನಾಗಿದ್ದು, ನಾನು ಜಿಲ್ಲಾಧ್ಯಕ್ಷನಾಗಿ ಪದವಿಯಲ್ಲಿ ಬಂದಿದ್ದು 2023ನೇ ಇಸ್ವಿ. ಅಲ್ಲಿಂದ ಇಲ್ಲಿವರೆಗೂ ಸುಮಾರು 6 ತಾಲೂಕುಗಳು ಅಡ್ಡಾಡಿ ಸುಮಾರು 12,000 ಜನ ಕಲಾವಿದರನ್ನ ಹುಡುಕಿದ್ದೀವಿ. ಅದರಲ್ಲಿ ಸುಮಾರು 4ರಿಂದ 5 ಸಾವಿರದವರೆಗೆ ಕಾರ್ಡುಗಳನ್ನು ವಿತರಣೆ ಮಾಡಿದ್ದೇವೆ. ಅಲ್ಲಿಂದ ಇಲ್ಲಿಯವರೆಗೂ ಎಲ್ಲ ಕಲಾವಿದರನ್ನ, ಎಲ್ಲ ಪ್ರಕಾರದ ಕಲಾವಿದರನ್ನ ನಾವು ಹುಡುಕಿ ಕಾರ್ಡು ಕೊಡಿಸೋದ್ರ ಸಮೇತ ಅವರಿಗೆ ಪುಟ್ಟರಾಜಶ್ರೀ ಪ್ರಶಸ್ತಿಗಳನ್ನು, ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳನ್ನು, ರಾಜ್ಯ ಪ್ರಶಸ್ತಿಗಳನ್ನು, ಅನೇಕ ಪ್ರಶಸ್ತಿಗಳನ್ನು ಕಲಾವಿದರಿಗೆ ಕೊಡಿಸುವುದರ ಮೂಲಕ ನಾವು ಕೂಡ 2024ನೇ ಇಸ್ವಿಯಲ್ಲಿ ನಾನು ಮತ್ತು ಹಗರಿಬೊಮ್ಮನಹಳ್ಳಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ D ಉಮಾಶಂಕರ್ ಅವರು ಡಾಕ್ಟರೇಟ್ ಪದವಿಗೆ ಅರ್ಹರಾಗಿದ್ವಿ. ಅದು ಹಿರಿಯ ಕಲಾವಿದರನ್ನಾಗಿರ್ಬೋದು ಹುಡುಕಿ ನಾವು ಅವರಿಗೆ ಪ್ರಶಸ್ತಿಗಳನ್ನು ಕೊಡಿಸುವುದರ ಮೂಲಕ ಮತ್ತು ನಾವು ಕಲಾವಿದರನ್ನು ಗುರುತಿಸುವುದರ ಮೂಲಕ ಈ ಕಲೆಯನ್ನು ಮತ್ತು ಕಲೆಯನ್ನು ಉಳಿಸಲಿಕ್ಕೆ ನಾವು ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡ್ತಾ ಇದ್ದೀವಿ ಅಂತಂದೇಳಿ ನಾವು ಕಲಾವಿದರಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಅದು ಅಲ್ಲದೆ ಇನ್ನೂ ನಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಸಾಧ್ಯವಾದಷ್ಟು ಮಾಸಾಸನಗಳನ್ನು ಅಪ್ರೂವ್ ಮಾಡ್ಸೋಕ್ಕೆ ಕೊಟ್ಟಿದ್ದೀವಿ. ಈ ಮುಂದಿನ ತಿಂಗಳು ಬರ್ತಾರೆ, ಯಾರು ತಗೊಂತಾರೆ ಅವ್ರು ಪುಣ್ಯ ಆಗ್ತವ್ರು. ಮುಂದಿನ ತಿಂಗಳು ಹೋಗ್ತಾರೆ, ಅವರಿಗೆ ಮಾತಿಲ್ಲ, ಮಾಸಾಸನಕ್ಕೆ ಬರ್ತಾರೆ. ನಮ್ಮ ಕಲಾವಿದರನ್ನ ಔಟ್ ಆಫ್ ಕಂಟ್ರಿ ಕೂಡ ನಾವು ಅವರ ಕಲೆಯನ್ನು ತೋರಿಸಲಿಕ್ಕೆ ನಮ್ಗೆ ಸಾಧ್ಯವಾದಷ್ಟು ನಾವು ಕಳಿಸಿದ್ದೀವಿ.
ಜಿಲ್ಲಾ ಇಬ್ಬರಲ್ಲಿ ಕೂಡ ಯಾವ ಊರಿಗೆ ಹೋಗ್ಲಿದ್ರು ಕೂಡ ಕಲಾವಿದರನ್ನೆಲ್ಲ ಕರೆದು ಹೆಚ್ಚಿನ ರೀತಿಯಿಂದ ಬೇರೆ ಬೇರೆ ಕಂಟ್ರಿಗಳಿಗೆ ನಾವು ಕಳಿಸ್ತೀವಿ. ಇದು ನಾವು ಮಾಡಿರ್ತಕ್ಕಂಥ ಒಂದು ಸಾಧನೆ ನಿಮ್ಗೆಲ್ಲರಿಗೂ ಗೊತ್ತಾಯ್ತು. ಅವ್ರು ಮತ್ತು ಅವ್ರು ನಮ್ಮ ಹತ್ರ ಸಂಘಟನೆ ಭಾಳ ಇಲ್ಲ. ಯಾಕೆ ಭಾಳ ಇಲ್ಲ ಅಂತ ಅವರಿಗೆ ಗೊತ್ತದು, ನಮಗೆ ಗೊತ್ತಿರೋದಿಲ್ಲ. ನಮ್ಮ ಹತ್ರ ಯಾರು ದಿನನಿತ್ಯ ಸಂಘಟನೆ ಬೇಡ ವಾರಕ್ಕೊಂದು ಸಲನಾದರೂ ಸಂಪರ್ಕದೊಂದಿಗೆ ಸಂಘಟನೆಯಲ್ಲಿ ಇರ್ತಾರೋ ಅವ್ರನ್ನ ನಾವು ಖಂಡಿತವಾಗಲೂ ನಾವು ಗುರುತಿಸ್ತೀವಿ. ಮಾಡಕತ್ತಿ 50ನೇ ಪ್ರಯೋಗದ ಹತ್ರ ಬಂದ, ನಾನು ಭೀಮನ್ ಪಾತ್ರ ಮಾಡಕತ್ತಿ 200ನೇ ಪ್ರಯೋಗದ ಹತ್ರ ಬಂದೆ. ಬರೀ ಭೀಮನ್ ಬಂದೆ, ಎಲ್ಲರೂ ಸೇರಿದ್ರೆ 1000 ಆಗ್ತಾನೆ. 1000 ಮೇಲೆ ಒಂದು ದಿನ ಹೇಳಿದ್ರು ಅವರು, ಅಣ್ಣ ನೀನು ಹಳ್ಳಿಯಾಗ ಇರಬಹುದು, ಆದ್ರೆ ಹಳ್ಳಿ ಅದು ನಿಮ್ಮದು ಗಿಳ್ಳಿಯಾಗಿರ್ತೀನಿ ಅಂತ ಒಂದು ಮಾತು ಹೇಳಿದ್ರು ನೀವು. ಆ ಮಾತು ಇವತ್ತು ಸತ್ಯ ಆಯ್ತು. ಸತ್ಯವಾಯಿತು. ಮತ್ತು ಬರೇ ಸತ್ಯ ಅಲ್ಲ, ಸತ್ಯವಾಯಿತು. ಗುರು ತಂದೆನೂ ಅವರೇ, ಗುರು ಅವರೇ, ತಾಳನೂ ಅವರೇ. ಅಂತ ನನ್ನ ಕುಟುಂಬಕ್ಕೂ ನನ್ನ ಶರಣ.